ಹಲೋ ಸ್ನೇಹಿತರೆ, ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ನನ್ನ ಕಸಿನ್ ಬರ್ತೀನಿ ಅಂತ ಹೇಳಿದ್ಲು. ಈ ಸೀರೆಗಳೆಲ್ಲ ಯಾಕಪ್ಪ ತರ್ತೀನಿ ಅಂದರೆ, ಇದು ನಿಮಗೆ ಗೊತ್ತಿದೆ ಅಲ್ಲ, ನಾನು ತೋರಿಸಿದ್ದೀನಿ ನಿಮಗೆ. ಇದು ಮೈಸೂರಲ್ಲಿ ತೊಗೊಂಡಿದ್ದು ನಾನು. ಇದರ ಬ್ಲೌಸ್ ಇನ್ನೂ ಹೊಲಿಸಿರಲಿಲ್ಲ. ಸೊ ನನ್ನ ಕಸಿನ್ ಹೇಳಿದ್ಲು, ಅಲ್ಲಿ ಚಿಕ್ಕಪೇಟೆಯಲ್ಲಿ ಹೊಲ್ಕೊಡ್ತಾರಂತೆ ಸ್ಟಿಚಿಂಗ್ ಬ್ಲೌಸ್ದು ಅಂಗಡಿಗೆ ನಾನು ಹೋಗಬೇಕು, ನಾನು ಕೂಡ ಹೊಲ್ಸಾಕ್ಬೇಕು ಅಂದ್ಲು. ಸರಿ, ನಂದು ಇದೆ, ತಡಿ ತೊಗೊಂಡು ಬರ್ತೀನಿ, ನೋಡೋಣ, ಅಲ್ಲೇನಾದರೂ ಇಷ್ಟ ಆದರೆ ಅಲ್ಲೇ ಹಾಕ್ತೀನಿ, ನಂದು ತುಂಬ ಇದೆ ಅಂದ್ಬಿಟ್ಟು ಎಲ್ಲಾನು ತೆಗೆದುಕೊಳ್ತಾ ಇದ್ದೀನಿ. ಈಗ ಮದುವೆ ಸೀಸನ್ ಬರ್ತಾ ಇದೆ, ಹಬ್ಬಗಳು ಬರ್ತಾ ಇದೆ ಅಂತ ಹೇಳಿದ್ಲು. ಸೊ ಸರಿ, ನನಗೆ ನನ್ನ ಮದುವೆಗಳಿಗೇನು ಹೋಗೋ ಹಾಗಿಲ್ಲ, ಯಾವುದು ಇಲ್ಲ, ಇನ್ವೈಟ್ ಯಾವುದು ಬಂದಿಲ್ಲ. ಬಟ್ ಹಬ್ಬಗಳಿದೆ ಅಲ್ವಾ, ಅದಕ್ಕೆ ನಾನು ಕೂಡ ಸ್ಟಿಚ್ ಮಾಡಿಸೋಣ. ನನ್ನ ಏರಿಯಾದಲ್ಲಿ ನಾನು ಮಾಡಿಸ್ತೀನಿ. ಅವ್ರ ಹತ್ರ ಒಂದು ಸಾರಿ ಸರಿ ಹೊಲಿದ್ರೆ ಇನ್ನೊಂದು ಸಾರಿ ಸರಿಯಾಗಿ ಹೊಲಿಯೋದಿಲ್ಲ. ಸೊ ನನಗೆ ಯಾಕೋ ಟೈಲರ್ಗಳು ಸೆಟ್ಟೇ ಆಗ್ತಾ ಇಲ್ಲ. ಸರಿ, ನೀನು ಕೊಡ್ತೀನಿ ಅಂತಿದೆಯಲ್ಲ, ನಾನು ಅಲ್ಲೇ ಒಂದು ಸಾರಿ ನೋಡ್ತೀನಿ ಅಂದ್ಬಿಟ್ಟು ಸೊ ಸೀರೆಗಳದ್ದೆಲ್ಲನೂ ಬ್ಲೌಸಸ್ಸು ಇವಾಗ ತೆಗೆದುಕೊಳ್ತಾ ಇದ್ದೀನಿ. ಇದು ಬ್ಲೌಸಸ್ ನೀವು ನೋಡ್ಬೋದು, ನಾರ್ಮಲ್ ಬ್ಲೌಸ್ ಅಲ್ಲ, ಇದು ಡಿಸೈನರ್ ಬ್ಲೌಸ್ ಅಂದ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಕೂಡ ಚಾರ್ಜ್ ಮಾಡ್ತಾರೆ. ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ನೀಟಾಗಿ ಹೊಲ್ಕೊಡ್ಬೇಕು, ಆವಾಗ ಖುಷಿ ಆಗುತ್ತೆ. ಇಲ್ಲಾಂದರೆ ಅಷ್ಟು ಕೊಟ್ಟು ಸರಿಯಾಗಿ ಹೊಲ್ದಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಬೇರೆ ಕಡೆ ನೋಡೋಣ ಅಂದ್ಬಿಟ್ಟು ಎಲ್ಲಾನು ಇವತ್ತು ತೊಗೊಂಡೋಗ್ತಾ ಇದ್ದೀನಿ. ಆ ಕ್ಯಾಟಲಾಗ್ ಕೂಡ ತೊಗೊಂಡೋಗ್ತಾ ಇದ್ದೀನಿ, ಹತ್ರ ತೋರಿಸ್ಬೇಕು ಅವ್ರಿಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ತಿಂಡಿ ಮಾಡ್ತಾ ಇದ್ದೀವಿ ನಾನು ಮತ್ತು ಸಾನು. ಇಷ್ಟು ಬೇಗ ಮಾಡ್ತಾ ಇದ್ದೀನಿ ಅಂದರೆ ಈಗ 10 ಗಂಟೆ ಟೈಮು, 10 ಗಂಟೆಗೆ ತಿಂಡಿ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ನಾನು ಹಾಲು ಕೂಡ ಕುಡಿದಿಲ್ಲ. ಅಂದರೆ ನಾನು ಯೂಶ್ವಲಿ 11 ಗಂಟೆ ಮೇಲಲ್ವಾ ತಿಂಡಿ ಮಾಡೋದು. ಇವತ್ತು ಬೇಗ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು. ಹಬ್ಬದ ಶಾಪಿಂಗ್ ನಾನು ಮಾಡೇ ಇಲ್ಲ. ರಾಜೇಶ ಕರ್ಕೊಂಡು ಹೋಗ್ಬೋದಿತ್ತು, ಈ ಸರಿ ಫಾರ್ ಅ ಚೇಂಜ್ ನನ್ನ ಕಸಿನ್ ಜೊತೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ನಾನು ಹೋಗೋದಿಲ್ಲ, ಯಾವಾಗಲೂ ನಾನು ಮಲ್ಲೇಶ್ವರಂಗೆ ಹೋಗ್ತೀನಿ. ನಮ್ಗೆ ಹತ್ತಿರ ಅಂದ್ಬಿಟ್ಟು ನಾನು ಮಲ್ಲೇಶ್ವರಂಗೆ ಹೋಗ್ತೀನಿ. ಚಿಕ್ಕಪೇಟೆ ತುಂಬ ದೂರ ಆಗುತ್ತೆ. ಬಟ್ ಇವತ್ತು ಕಸಿನ್ ಕೂಡ ಬರ್ತೀನಿ ಅಂದ್ಲು. ಆ್ಯಕ್ಚುಲಿ ಅವಳೇ ಹೋಗ್ತೀನಿ ಅಂತ ಹೇಳಿದ್ದು, ಈ ಥರ ಹೋಗಬೇಕು ಅಂತ. ಸರಿ, ನಾನು ಬರ್ತೀನಿ, ನನಗೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ನಿನ್ನ ಜೊತೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಹೋಗ್ತಾ ಇದ್ದೀನಿ ಇವತ್ತು. ತಿಂಡಿ ಮಾಡಿ ಇನ್ನು 5 ನಿಮಿಷದಲ್ಲಿ ನಾನು ಹೊರಡಬೇಕು. ನಾನು ಇಲ್ಲಿಂದ ಚಿಕ್ಕಪೇಟೆಗೆ ತಲುಪ್ತೀನಿ, ಅವಳು ಆ ಕಡೆಯಿಂದ ಬರ್ತಾಳೆ. ಅವಳಿರೋದು KR ಪುರಮಲ್ಲಿ. ಅವ್ರಿಗೆ ಮೆಟ್ರೋ ಹತ್ತಿರ ಅಂತೆ, ನಮಗಿಲ್ಲಿ ಮೆಟ್ರೋ ಇಲ್ಲ. ನಾನು ಸ್ವಲ್ಪ ದೂರ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಆಮೇಲೆ ಮೆಟ್ರೋ ತೊಗೋಬೇಕು. ಮೆಟ್ರೋ ತೊಗೊಂಡ್ರೆ ನಮಗೆ ಚಿಕ್ಕಪೇಟೆಯಲ್ಲಿ ಈಸಿ ಆಗುತ್ತೆ ಇಳಿದು ನಡ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಇದರ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಬನ್ನಿ ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಮಿಸ್ ವ್ಲಾಗರ್ ಮೊಬೈಲ್ನೇ ಮರೆತು ಶಾಪಿಂಗ್ ಹೋಗ್ತಿದ್ದೀರಾ? ಒಳಗಡೆ ಹಾಕಿದ್ದು ಹಂಗಾದ್ರೆ ಇದೆಲ್ಲಿ ಬಂದ್ಬಿಡ್ತು? ಎಲ್ಲಿತ್ತು? ಬೆಡ್ ಮೇಲೆ ಇತ್ತು, ದಿವಾನ್ ಕಾಟ್ ಮೇಲೆ. ನಾನು ಮೊಬೈಲ್ ಮತ್ತೆ ಕೀನ ಪಕ್ಕ ಇಟ್ಟಿದ್ದೆ. ಓಕೆ, ಆಮೇಲೆ ಬ್ಯಾಗ್ ಮಾತ್ರ ಎತ್ಕೊಂಡು ಬಂದೆ. ಅಂದ್ರೆ ನಾನು ಮೊಬೈಲ್ ಎತ್ಕೊಂಡೇ ಇರಲಿಲ್ಲ ನೀನು. ವ್ಲಾಗರ್, ವಾಟ್ ಇಸ್ ದಿಸ್ ಐ ಸೇ? ಓ, ಅದಕ್ಕೆ ನಾನು ಎತ್ಕೊಂಡು ಜೋಬಲ್ ತಂದಿದ್ದೆ. ತಗೋ. ಸ್ನೇಹಿತರೆ, ಎಷ್ಟು ಒಂದು ಕಡೆ ಬ್ರೈಟ್ ಸ್ಕೈ ಇದ್ರೆ ಇನ್ನೊಂದು ಕಡೆ ಈ ಡಾರ್ಕ್ ಸ್ಕೈ ಇದೆ ಅಲ್ವಾ. ಮಳೆ ಬರುವ ಎಲ್ಲ ಸಂಭವಗಳು ಇವೆ. ಛತ್ರಿ ಏನೋ ತಗೊಂಡಿದ್ದೀನಿ, ಮಳೆ ಬಂದ್ರಂತೂ ಫುಲ್ ಫಜೀತಿ ಇವತ್ತು. ಹಲೋ ಸಿಸ್ಟರ್, ಇಲ್ಲಿ ನೋಡಿ, ನನ್ನ ಕಸಿನ್ ಇಬ್ರು ಮೀಟ್ ಆಗ್ಬಿಟ್ವಿ ಕೊನೆಗೂ ಮೆಟ್ರೋ ಸ್ಟೇಷನ್ ಅಲ್ಲೇ. ಯಾವ ಕಡೆ ನೆಕ್ಬೇಕು ನೋಡೋಣಪ್ಪ. ಇಲ್ಲಿದೆ ಚಿಕ್ಕಪೇಟೆ. ನಾವಿಬ್ರು ಮೆಟ್ರೋ ಓಡಾಡೋದಿಲ್ಲ, ಹುಡ್ಕಾಡ್ಬೇಕು ಈಗ ಯಾವ ಕಡೆ ಅಂತ. ಬಾ ಕೇಳೋಣ. ಬಾ, ಕರೆಕ್ಟಾಗಿ ಬಂದಿದ್ದೀವಿ. ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು ಈಗ ಮುಂದೆ.
ಇಲ್ಲಿ ನಾವು ಜೊತೆ ನಾನು ನೀನೇ ಬಂದಿದ್ದು ಸೆಕೆಂಡ್ ಟೈಮ್ ಅನ್ಸುತ್ತಿದ್ದು. ನಾನು ನೆನೆಸ್ಕೊಳ್ತಾ ಇದ್ದೆ ನಾವು ಯಾವಾಗ ಹೋಗಿದ್ದು ಇಲ್ಲಿಗೆ ಅಂತ. ನಿನ್ನ ತಮ್ಮನ ಮದ್ವೆಲಿ ಬಂದಿದ್ದು. ತಮ್ಮನ ಮದ್ವೆಲಿ ಮಕ್ಕಳಿಗೆ ಡ್ರೆಸ್ ತೆಗೆಸ್ಕೊಡ್ತೀನಿ ಬಾ ಅಂದ್ಬಿಟ್ಟು ತಗೊಂಡು ಬಂದಿದ್ದಲ್ಲ. ಆಮೇಲೆ ನಿನ್ನ ತಮ್ಮನ ಮದ್ವೆಗೆ ಬಳೆಗಳು ತಗೊಳ್ಬೇಕು, ಅದು ಇದು ಏನೇನೋ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದು. ಚಿಕ್ಕಪೇಟೆ ರೋಡ್ ತಿರುಗಿದ್ದೀವಿ ಈಗ ನಾವಿಲ್ಲಿ ಹುಡುಕ್ಬೇಕು ಏನು ರಶ್ ಇದೆ. ಬೆಳಿಗ್ಗೆ ಹೊತ್ತು ಬಂದ್ರು ಎಷ್ಟೊಂದು ಜನ ಶಾಪಿಂಗ್ ಮಾಡ್ತಾ ಇದ್ದಾರೆ. ನನಗಿಂತ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡೋಕ್ಕೆ ಭಯ. ಅವ್ರೇನೋ ರೇಟ್ ಹೇಳ್ತಾರೆ, ನಾನೇನೋ ಕೇಳ್ತೀನಿ ಜಾಸ್ತಿ ಕೊಟ್ಟನ ಕಡಿಮೆ ಆಯ್ತಾ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ ಸುದರ್ಶನ್ ಹೊಟ್ಟೋಗೋಣ ಕಣೆ, ಬೇರೆ ಕಡೆ ನಂಗೆ ಗೊತ್ತಾಗೋದಿಲ್ಲ ಅಂತ. ಇದು ಬಟ್ಟೆ ಅಷ್ಟು ಚೆನ್ನಾಗಿಲ್ಲ ಅಲ್ಲ, ನಂಗೆ ಮ್ಯಾಚ್ ಆಗ್ತಿದೆ ಅನ್ನಿಸ್ತಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಪಿಂಕ್ ಕಲರಲ್ಲಿ. ಅದಕ್ಕೆ ನನಗೆ ಈ ಬಟ್ಟೆಗಳು ಇಷ್ಟ ಆಗಲ್ಲ. ಅದು ಚೆನ್ನಾಗಿತ್ತು. ಈ ಸೇಮ್ ಇದು ಅದ್ರ ಆ ಥರದ್ರಲ್ಲಿ ಇರಬೇಕು. ಸೊ ನನ್ನ ಕಸಿನ್ ಹೆಸರು ಜ್ಯೋತಿ ಅಂತ ಹೇಳಿಬಿಟ್ಟು ಅವಳ ರಿಸೆಪ್ಷನ್ ಸಾರಿ ಅದರದ್ದು ಬ್ಲೌಸ್ ನಾನು ಇನ್ನೂ ಒಂದು ತೊಗೋಬೇಕು, ಅದು ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಯೂಸ್ ಮಾಡಿ ಅಂದ್ಬಿಟ್ಟು ನೋಡೋಣ ಅಂತ ಬಂದಿದ್ದು ರೆಡಿ ಬ್ಲೌಸಸ್ಸು. ಅದ್ರ ಜೊತೆ ನಾನು ಕೂಡ ನೋಡೋಣ ಅಂದ್ಬಿಟ್ಟು ನಂದು ಸೀರೆ ಕೂಡ ತಂದಿದ್ದೆ. ಇಲ್ಲಿ ಇದ್ಯಾವುದೋ ರೆಡಿ ಬ್ಲೌಸಸ್ದು ಅಂಗಡಿ, ತುಂಬ ಕಲೆಕ್ಷನ್ಸ್ ಇತ್ತು. ಆದರೆ ಕಲರ್ಗಳೇ ಸರಿಯಾಗಿ ಮ್ಯಾಚಿಂಗ್ ಸಿಗ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ಬರಬೇಕಾದ್ರೆ ಒಂದು ಹಾಫ್ ವೈಟ್ದು ಯಾವುದಾದ್ರೂ ಇದ್ದರೆ ಕಾಮನ್ ಆಗಿ ಎಲ್ಲದಕ್ಕೂ ಹಾಕ್ಬೋದಲ್ಲ ಅಂತ ನೋಡಿದ್ವಿ. ಸ್ನೇಹಿತರೆ ಇದು ಚೆನ್ನಾಗಿದೆ ಅಲ್ವಾ, ಬಟ್ ಪ್ರೈಸ್ ವಾಸ್ ಟೂ ಹೈ, 3.5 ಏನೋ ಹೇಳಿದ್ರು. ಸ್ನೇಹಿತರೆ ಒಂದು ಬ್ಲೌಸ್ ಆಯಿತು. ಅದು ಆ್ಯಕ್ಚುಲಿ ಅವಳಿಗೆ ಇಂಪಾರ್ಟೆಂಟ್ ಇದ್ದಿದ್ದು, ಅವಳಿಗೆ ಸಿಗಲೇ ಇಲ್ಲ. ನಾವೇನು ಕೇಳ್ಕೊಂಡಿದ್ದು ಇಲ್ಲಿ ಅಂದರೆ ಸ್ವಲ್ಪ ರೇಟ್ ರೀಸನೇಬಲ್ ಇರುತ್ತೆ ಅಂತ. ಏನಿಲ್ಲ, ಎಷ್ಟು ಸ್ಟಾರ್ಟಿಂಗ್ಗೆ 2000. ಹ್ಞೂ, ನಾನು ನೋಡಿದ್ಮೇಲೆ ಇವಳು ನನಗೆ ಲಿಂಕ್ ಕಳಿಸಿದ್ಲು. ಆ ಲಿಂಕ್ ನೋಡ್ಬಿಟ್ಟೆ ಬಂದಿದ್ದು. ನಾವು ಲಿಂಕ್ ಅವಳು ರೀಲ್ಸ್ ನೋಡ್ಬಿಟ್ಟು ಅವ್ರು ರೇಟ್ ತೋರಿಸಿದ್ದೆ ಹಂಗೆ. ಸ್ಟಿಚಿಂಗ್ ಚಾರ್ಜಸ್ಸು 400, ನಾವೇ ಕಸ್ಟಮೈಸ್ ಮಾಡಿಕೊಡ್ತೀವಿ. ರೆಡಿ ಬ್ಲೌಸಸ್ ಎಲ್ಲ ನಿಮಗೆ 250-400 ಸಿಗುತ್ತೆ ಅಂತ. 250 ನಮಗೆ ರೋಡ್ ಸೈಡಲ್ಲಿ ಸಿಗುತ್ತಲ್ವಾ, ಆ ಥರ ನಮ್ಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ. ಈಗ ನಾನೊಂದು ತೊಗೊಂಡಿದ್ದೀನಿ, ಅದೇ ಥರದ್ದು ಹಾಫ್ ವೈಟ್ ಇದ್ದಿದ್ರೆ ತೊಗೊಳ್ಬೋದಿತ್ತು, ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅವಳಿಗೆ ಸಿಗಲೇ ಇಲ್ಲ. ಒಂದು ಸಿಕ್ತು ಡೀಪ್ ನೆಕ್ಕು, ಇನ್ನು ಒಂದು ಸಿಕ್ತು ಅದು 4000 ರೂಪಾಯಿ. ಅದು ಯೂಸ್ಡ್ ಸಾರಿಗೆ ಅದು ತೊಗೊಳ್ತಾ ಇರೋದು. ಹೊಸದಾಗಿದ್ದರೆ ಇನ್ನೂ ತೊಗೊಳ್ಬೋದಿತ್ತು, ಬಟ್ ಅದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದಾಳೆ ಸಾರಿ, ಇರಲಿ ಅಂದ್ಬಿಟ್ಟು. ಸಾರಿ ಸ್ನೇಹಿತರೆ, ನಾನು ಮೈಕ್ ಹಾಕಿದ್ದೀನಿ, ಆದರೂ ಕೂಡ ಸೌಂಡು ತುಂಬಾ ನಾಯ್ಸ್. ನಾನು ವಾಯ್ಸ್ ಓವರ್ ಕೊಡೋದೇ ಬೆಸ್ಟ್ ಅನಿಸುತ್ತೆ. ಈಗ ನೋಡಿ ಸುದರ್ಶನ್ ಸಿಲ್ಕ್ ಹೋಗ್ತಾ ಇದ್ದೀವಿ. ಸೊ ಬಂದ ತಕ್ಷಣವೇ ನನಗೆ ಯಾವ ಥರ ಸೀರೆ ಬೇಕಿತ್ತು ಅದನ್ನು ಕೇಳಿದೆ. ನಂಗೆ ಅದು ಯಾವುದೂ ಇಷ್ಟ ಆಗಲಿಲ್ಲ. ಸರಿ ಬೇರೆದನ್ನೇ ನೋಡೋಣ ಅಂದ್ಬಿಟ್ಟು ಜ್ಯೋತಿ ಅವಳು ಹಬ್ಬಕ್ಕೆ ಅಂದ್ಬಿಟ್ಟು ತೊಗೊಳ್ತಾ ಇದ್ದಾಳೆ. ಅಂದರೆ ಹಬ್ಬಕ್ಕೆ ಅಂದರೆ ಲಕ್ಷ್ಮಿ ಗುಡ್ಸೋದಕ್ಕೆ. ಸೊ ಮೈ ಮೇಲೆ ಏನೋ ಹಾಕಿ ನೋಡ್ತಾ ಇಲ್ಲ, ಜಸ್ಟ್ ಹಾಗೆ ನೋಡ್ತಾ ಇದ್ದೀವಿ. ಇದೆಲ್ಲ ಟಿಶ್ಯೂ ಸ್ಯಾರೀಸ್ ಅಂತೆ. ನಾವು ಬೇರೆ ಅಂಗಡಿಗಳಿಗೂ ಹೋಗ್ಬೋದು, ತುಂಬ ಅಂಗಡಿಗಳಿದೆ, ಬಟ್ ನಮಗೆ ಈ ಸೀರೆಗೆ ಈ ರೇಟ್ ಅಂತ ಗೊತ್ತಿರೋದಿಲ್ವಲ್ಲ, ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಜಾಸ್ತಿ ಹೇಳಿದ್ರಾ, ಸರಿಯಾಗಿ ಹೇಳಿದ್ರಾ ಅಂದ್ಬಿಟ್ಟು. ಅದಕ್ಕೆ ಆ ಕನ್ಫ್ಯೂಷನ್ನೇ ಬೇಡ ಅಂದ್ಬಿಟ್ಟು ನಾವು ಇಲ್ಲಿ ಫಿಕ್ಸ್ಡ್ ಇರುತ್ತಲ್ವಾ ಅಂತ ಇಲ್ಲಿಗೆ ಬಂದಿರೋದು. ಸೊ ಜ್ಯೋತಿ ಒಂದು ತೊಗೊಂಡ್ಲು, ನನಗೆ ಇಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಾನು. ಸೊ ಬೇರೆ ಅಂಗಡಿಯಲ್ಲಿ ನೋಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಇದು ಗೋಲ್ಡ್ ಥರ ಇದೆ, ಇದು ಗ್ರೇ ಥರ ಇದೆ. ಹಾಂ, ಸೊ ಜ್ಯೋತಿದು ಫೈನಲ್ ಆಯಿತು. ಎಷ್ಟು ಕ್ಯೂ ಅಂತೀರಾ ಸ್ನೇಹಿತರೆ, ಇಷ್ಟೆಲ್ಲ ನೋಡೋ ತನಕನೇ ಮಧ್ಯಾಹ್ನ ಆಗಿತ್ತು. ಇಲ್ಲೇ
ಸುದರ್ಶನಲ್ಲೇ ಒಂದು ಕೆಫೆ ಇದೆ ಅಂತ ಕೇಳಿದ್ವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲೂ ರಶ್ ಅಂತೆ. ಸೊ ಅಕ್ಕ ಆಗೋದಿಲ್ಲ ಬಾ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಈಗ ಬಿಲ್ಲಿಂಗ್ ಮಾಡಿಸಿದ್ವಿ. ಬಿಲ್ಲಿಂಗ್ ಮಾಡಿಸಾದ್ಮೇಲೆ ಸೀರೆ ಒಂದು ಸಾರಿ ಬೆಳಕಲ್ಲಿ ತೆಗೆದು ನೋಡೋಣ ಅಂದಿದ್ಲು, ಅದಕ್ಕೆ ತೆಗೆದು ನೋಡ್ತಾ ಇದ್ದೀವಿ. ಸೊ ಇದು ಜ್ಯೋತಿ ತೊಗೊಂಡಿರೋದು ಟಿಶ್ಯೂ ಸಾರಿ. ತಿಂಡಿ ಟೈಮ್. ಚುರ್ಮುರಿ ತಿಂತಾ ಇದ್ದೀವಿ, ಬೇಲ್ಪುರಿ. ಇಲ್ಲ ಏನಿದೆ ಆರ್ಡರ್ ಮಾಡಿದ್ದು? ಕಾಂಗ್ರೆಸ್ ಮಸಾಲ ಆರ್ಡರ್ ಮಾಡಿರೋದು. ಈಗ ಸ್ವಲ್ಪ ಹೊಟ್ಟೆ ಸಿಟ್ಟಿತ್ತು ಅಂದ್ಬಿಟ್ಟು ಇದು ತೊಗೊಂಡ್ವಾ, ತಿನ್ಕೊಂಡು ಇನ್ನೂ ಒಂದು ಅಡ್ರೆಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾಪ್ ಹಾಕಿದ್ದೀವಿ, ನೋಡಿದ್ರೆ ಚಿಕ್ಕಪೇಟೆ ಮೇನ್ ರೋಡಿಗೆ ಬಂದ್ಬಿಟ್ಟಿದ್ದೀವಿ. ನೋಡು ವಾಪಸ್ ಈ ಕಡೆ ಬರ್ತಾ ಇದ್ದೀವಿ. ಹಿಂಗೆ ಹೋಗ್ಬೇಕು. ಇಲ್ಲ ನೋಡು ನಡಿ, ಇದು ಚಿಕ್ಕ ಜಾಗ, ಅಷ್ಟೊಂದು ಮ್ಯಾಪ್ ವರ್ಕ್ ಆಗ್ತಿಲ್ಲ. ಫುಲ್ ಜಾಮ್ ಪ್ಯಾಕ್ ಸ್ನೇಹಿತರೆ. ನೋಡಿ ಹೆಂಗೆ ನಿಂತಿದ್ದೀವಿ ಅಂತ. ವೆಹಿಕಲ್ಲು ಅಲ್ಲೇ, ನಾವು ಅಲ್ಲೇ, ಹೋಗೋರು ಅಲ್ಲೇ, ಬರೋರು ಅಲ್ಲೇ. ಅದಕ್ಕೆ ರಾಜೇಶ್ ಈ ಕಡೆ ಬರೋದಿಲ್ಲ. ನೀನು ಸ್ವಲ್ಪ ಜಾಸ್ತಿ ಕೊಟ್ಟಾದರೂ ಪರವಾಗಿಲ್ಲ, ಯಾವುದಾದ್ರೂ ಶೋರೂಮಲ್ಲಿ ತೊಗೊಂಡ್ಬಿಡು ಅಂದ್ಬಿಟ್ಟು ಮಲ್ಲೇಶ್ವರಮಲ್ಲೇ ತೆಗೆಸ್ಕೊಟ್ಬಿಡ್ತಾರೆ. ಸ್ನೇಹಿತರೆ ಮ್ಯಾಪ್ ಹಾಕೊಂಡು ಹೋಗಿ ಹುಡುಕಿದ್ವಾ, ಅದು ಅಂಗಡಿ ಮುಗಿಸ್ಕೊಂಡು ಈಗ ನಾವು ಮತ್ತೆ ಮ್ಯಾಪ್ ಹಾಕೊಂಡು ಇನ್ನೂ ಒಂದು ಚಿಕ್ಕಪೇಟೆ ಮೇನ್ ರೋಡ್ಗೆ ಬರೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲೋ ಮಧ್ಯ ಕಳೆದೋಗ್ಬಿಟ್ಟಿದ್ದೀವಿ ಇಬ್ರು. ಮ್ಯಾಪ್ ಹಾಕೊಂಡು ಅಲ್ಲಿ ಹೋಗೋರು ಬರೋಕೆಲ್ಲ ಕೇಳಿಕೊಂಡು ಬರ್ತಾ ಇದ್ದೀವಿ. ಅಷ್ಟೊತ್ತಿಗೆ ಇನ್ನೇನು ಹೋಟೆಲ್ ಎಲ್ಲೂ ಸಿಗಲೇ ಇಲ್ಲ ಇಲ್ಲಿ. ಅದಕ್ಕೆ ಶುಗರ್ ಕೇನ್ ಕಾಣ್ತು. ಸೊ ಅದನ್ನು ಜ್ಯೂಸ್ ಕುಡಿದ್ಬಿಟ್ಟೀಗ ಮತ್ತೆ ಹುಡ್ಕೊಂಡು ಬರ್ತಾ ಇದ್ದೀವಿ. ಹಬ್ಬದ ಶಾಪಿಂಗು ಎಲ್ಲರಿಗೂ ಸಂಭ್ರಮ. ನೋಡ್ಬೋದು ಎಷ್ಟು ರಶ್ ಇದೆ ಅಂದ್ಬಿಟ್ಟು. ಈ ರಶಲ್ಲಿ ಏನಾದರೂ ಮಳೆ ಬಂದರೆ ಸ್ನೇಹಿತರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಸಿಚುವೇಶನ್ ಅಂದ್ಬಿಟ್ಟು. ಅಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು ಬೇರೆ, ಹೋಗಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಓಡಾಡೋದಕ್ಕೂ ಆಗೋದಿಲ್ಲ, ಫುಲ್ ಕೊಚ್ಚೆ ಆಗಿಬಿಡುತ್ತೆ. ಎನಿವೇಸ್ ಈಗ ನಾವು ಸುಮಾರು ಅಂಗಡಿಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಈಗ ಮತ್ತೊಂದು ಅಂಗಡಿನ ಇನ್ಸ್ಟಾಲೇ ನೋಡಿದ್ವಿ, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನು ಗೊತ್ತಾ, ಈ ಮೇನ್ ರೋಡು ಒಳಗಡೆ ಗಲ್ಲಿಗಳಲ್ಲಿ ತುಂಬ ಅಂಗಡಿಗಳಿರುತ್ತೆ. ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾರೆ, ಇಲ್ಲಿಗೆ ಬನ್ನಿ ಬನ್ನಿ, ನಮ್ಮ ಅಂಗಡಿಗೆ ಬನ್ನಿ, ಆ ಆಫರ್ ಇದೆ ಈ ಆಫರ್ ಇದೆ ಅಂದ್ಬಿಟ್ಟು. ಸೊ ಅವ್ರಿಗೇನೆ ಕೇಳಿಕೊಂಡು ನಾವು ಅಂಗಡಿಗಳಿಗೆ ಹೊರಗಡೆ ಹುಡ್ಕೊಂಡು ಹೋಗಬೇಕು. ಚಿಕ್ಕ ಅಂಗಡಿ ಇತ್ತು ಅಂದ್ಬಿಟ್ಟು ಅಲ್ಲಿ ಬ್ಲೌಸ್ ಕೇಳಿದ್ರೆ ಅವ್ರು ಒಳಗಡೆ ಕರ್ಕೊಂಡು ಬಂದ್ರು. ಎಲ್ಲೋದ್ರು ಹಿಂಗೇನೆ, ಅಲ್ಲಿ ಗಲ್ಲಿ ಪಲ್ಲಿ ಸೊ ಇವಳು ಹೇಳ್ತಿದ್ಲು, ಅಕ್ಕ ಹುಷಾರಕ್ಕ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. ಸ್ನೇಹಿತರೆ ಟೈಮ್ ಎಷ್ಟು ಗೊತ್ತಾ, 5 ಗಂಟೆ. ನಾನು ಮನೆ ಬಿಟ್ಟಿದ್ದು ಬೆಳಿಗ್ಗೆ 10:15 ಬಿಟ್ಟಿದ್ದು. 5 ಗಂಟೆ ಆಯ್ತು. ನಮ್ ದಿನ ಶಾಪಿಂಗ್ ಮುಗ್ದಿಲ್ಲ. ಇಲ್ಲಿಂದ ಹೋಗೋದಕ್ಕೆ ಮಿನಿಮಮ್ 1.5 ಗಂಟೆ ಟೈಮ್ ಬೇಕು. ಈಗ ರಶ್ ಇರುತ್ತೆ, 2 ಅವರ್ ಆಗುತ್ತೆ. ಮನೆಗೆ ಹೋಗ್ಬಿಟ್ಟು ನಾನು ಇನ್ನು ಅಡುಗೆ ಮಾಡಬೇಕು. ಇವ್ರಮ್ಮ ಇದ್ರು, ನಮ್ಮ ಆಂಟಿ ಇದ್ರು, ಅವರು ಕೂಡ ಹೊರಡ್ತಾ ಇದ್ದಾರಂತ. ಇವಳು ಹೋಗ್ಬಿಟ್ಟು ಮಾಡಬೇಕು. ಸೊ ಇಲ್ಲೂ ಕೂಡ ನಾವು ಬ್ಲೌಸ್ ನೋಡೋಕೆ ಬಂದಿದ್ದು. ಹಾಫ್ ವೈಟ್ ಸರಿಯಾಗಿ ಸಿಗ್ತಾನೆ ಇರಲಿಲ್ಲ, ಕೊನೆಗೂ ಸಿಗಲಿಲ್ಲ ಅಂತೇಳಿ. ಕಲರೇ ಡಾರ್ಕ್ ಇತ್ತು. ಶಾಪಿಂಗ್ ಮುಗಿಸಿ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ಸ್ನೇಹಿತರೆ ನೋಡಿ ಎಷ್ಟು ರಶ್ ಇದೆ ಅಂದ್ಬಿಟ್ಟು ಎಂಟ್ರಿನೇ ಸಿಗ್ತಾ ಇಲ್ಲ. ಯಾಕೆ ಇಷ್ಟೊಂದು ರಶ್? ಸಂಜೆ ಹೊತ್ತು ಹಿಂಗೆ ಅನ್ಸುತ್ತೆ ಕಣೆ, ವೀಕ್ ಡೇ ಅಲ್ಲಿ ಅಲ್ಲ, ವೀಕೆಂಡ್ ಅಲ್ಲಿ. ಅಲ್ಲಿ ನೋಡು ಬಿಟ್ರು. ಮೆಟ್ರೋ ನೋಡಿ ಎಷ್ಟು ರಶ್ ಇದೆ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಜೂಟ್ ಬ್ಯಾಗ್ ಬೇಕಂತ ಹೇಳ್ತಾರೆ ಅಲ್ವಾ, ಅದು ಸಿಕ್ಕಿಲ್ಲ. ಅದಕ್ಕೆ ನಾನು ಹಿಂಗೆ ಕಪ್ ಹೊಡೆದೆ. ಇದು ನೀನ್ ಮಾಡ್ದ? ನಾನು ಬ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಅದಕ್ಕೆ ಇದು ಹೆಂಗ್ ಸಿಕ್ತು? ಬ್ಯಾಡ್ಮಿಂಟನ್ ಕ್ಲಾಸಿಂದ ತಗೊಂಡು ಬಂದ್ವಿ, ಅಲ್ಲಿಂದ ಬರ್ಬೇಕು ತಂದಿದ್ವಿ ಲಾಂಗ್ ಬ್ಯಾಕು. ಮಾಡ್ತಾ ಇದ್ಲು, ಅದು ಕಂಪ್ಲೀಟ್ ಆಗಿರಲಿಲ್ಲ. ಇವತ್ತು ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ಲು. ಚೆನ್ನಾಗಿದೆ ಸರ್. ನಾನು ಆರ್ಡರ್ ಮಾಡಿದ್ನಲ್ವಾ, ಇದೇ ತರದ್ ನಾನು ಆರ್ಡರ್ ಮಾಡಿದ್ದು. ಅಲ್ಲಿ ಬಂದಿರೋ ಬಂದಿದ್ಯಾ? ಅದೆಷ್ಟು ದೊಡ್ಡದಿದೆ, ಆದ್ರೆ ರಿಟರ್ನ್ ಮಾಡ್ತೀನಿ.
ಬಟ್ ದಿಸ್ ಇಸ್ ಬ್ಯೂಟಿಫುಲ್ ಸಾನು. ಥ್ಯಾಂಕ್ ಯು. ಗ್ಲಾಸ್ ಇಡೋದಕ್ಕೆ ಕಪ್ ಇಡೋದಕ್ಕೆ ಚೆನ್ನಾಗಿದೆ ಅಲ್ವಾ? ಅದ ಇವತ್ತು ತಂದಿರೋ ತೋರ್ಸೋದು. ನಾನೇನೇನೋ ಬಟ್ ಸ್ಟಿಲ್ ಇಟ್ಸ್ ಬ್ಯೂಟಿಫುಲ್ ಸಾನು. ಹೌದು ಚೆನ್ನಾಗಿದೆ. ಇದು ತರಿಸಿರೋದು. ತುಂಬಾ ರಿವ್ಯೂ ನೋಡಿ ನೋಡಿ ತರಿಸ್ದೆ. ಈ ತರದ್ದು ಜಾನು ಬ್ಯಾಗ್ ಬರುತ್ತೆ, ಅದು ಜಾಸ್ತಿ. ನಾನು ಈ ತರದ್ರಲ್ಲೇ ಮಾಡ್ಬೇಕು ಅನ್ಕೊಂಡೆ. ಇದು ಸಿಗಲ್ಲ. ಬ್ಯೂಟಿಫುಲ್ ಸಾನು. ನಮ್ಮ ಡೈನಿಂಗ್ ಟೇಬಲ್ಗೆ 2 ನೋಡು. ನೀನು ಇಮ್ಯಾಜಿನ್ ಮಾಡಿದ್ದು ಹಂಗೆ ಅದ್ರ ಛೋಟ ಮಿನಿಯೇಚರ್ ವರ್ಷನ್. ಚೆನ್ನಾಗಿದೆ. ಥ್ಯಾಂಕ್ ಯು ಬೇಬಿ. ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ಅಬೌಟ್ ಇಟ್. ಕೂತ್ಕೊಂಡು ಮಾಡಿದ್ಲು. ಅದಾ ಕಸ ಇದು. ಅದೇರ್ದೆ ಕಸ. ನೋಡಿ ಕಸ ಹೆಂಗ್ ಮಾಡಿದಾಳೆ. ನಾನ್ ಬಂದ ತಕ್ಷಣ ಇದೇನ್ ಸಾನು ಹಿಂಗ್ ಕಸ ಮಾಡಿದ್ಯಾ ಅಂದೆ. ಆಮೇಲೆ ಪ್ಯಾಸಿಫೈ ಮಾಡಿದ್ಲು ಆ ಗಿಫ್ಟ್ ಕೊಟ್ಟು. ಈಗ ಸಾನ್ವಿಗೆ ನಾನು ಅದಕ್ಕೆ ಗಿಫ್ಟ್ ತಂದಿದ್ದೀನಿ. ಎಂಜಾಯ್ ಮಾಡಿ. ಅಲ್ಲಿ ಒಂದು ಬೇಕರಿ ಇಲ್ಲ ರೀ. ಆ ಮಕ್ಕಳಿಗೆ ಪಾಪ ಏನಾದ್ರು ತಗೊಳ್ಳೋಣ ಅನ್ಕೊಳ್ಳೋಣ ಅಂದ್ರೆ ಚಾಕ್ಲೇಟು ಸಿಗ್ಲಿಲ್ಲ. ಓಕೆ. ಅದಕ್ಕೆ ನಮ್ಮ ಏರಿಯಾಗೆ ಬಂದು ಬಸ್ ಇಳಿದ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಜ್ಯೋತಿ ಫೋನ್ ಮಾಡಿದ್ದಾಳೆ, ಅವಳು ಫೋನ್ ಮಾಡ್ಬೇಕು. ಓಕೆ. ನಾವು ಕ್ಷೇಮವಾಗಿ ತಲುಪಿದ್ದೇವೆ, ನೀವು ಕ್ಷೇಮನ ತಲುಪಿದ್ರಾ ಅಂತ ಕೇಳೋದಕ್ಕೆ. ಅವಳದೇನು ಒಂದೇ ಮೆಟ್ರೋ ಹೋಗಿರ್ತಾಳೆ ಬೇಗ. ನನ್ಗೂ ಸದ್ಯ ಬೇಗ ಅಲ್ಲಿ 5-10 ಮಿನಿಟ್ಸ್ ಅಲ್ಲಿ ಸಿಕ್ತು ಇಳಿದ ತಕ್ಷಣ. ಹೋಗ್ಬೇಕಾದ್ರೆ ಸಖತ್ ಲೇಟ್ ಆಗುತ್ತೆ. ತುಂಬಾ ಹೊತ್ತಾದ್ರೂ ಅಲ್ಲಿ ಬಸ್ಸೇ ಬಂದಿಲ್ಲ ಇಲ್ಲಿ. ಓಕೆ. 12 ಅಲ್ಲಿ ಚಿಕ್ಕಪೇಟೆ ಕಾಲಿಟ್ವಿ ಅಂತ ಅನ್ಕೊಳ್ಳಿ. 7 hours ಆಯ್ತು. 12 ಇಷ್ಟೊತ್ತಾಯ್ತು ನೋಡಿ. 5 ಗಂಟೆ ಆದ್ರೂ ಅಲ್ಲೇ ಇದ್ವಿ. 5:30 6 ಗಂಟೆ ಅನ್ಕೊಳ್ಳಿ. ಅದಾಯ್ತು. ಮೆಟ್ರೋಗ್ ಬಂದ್ರೆ ಮೆಟ್ರೋ ಹೊರಗಡೆಯಿಂದ ಕ್ಯೂ ಜನ. ಬರ್ಬೇಕಾರೆ ಈವ್ನಿಂಗ್ ಎಲ್ಲ ತುಂಬಾ ರಶ್ ಇರುತ್ತೆ. ಬೇಡ ನಾವು ವಿಜಯನಗರ ಕೊಟ್ಟೋಗೋಣ ಬಾ ಆಟೋ ಮಾಡ್ಕೊಂಡು ಅಂತ. ವಿಜಯನಗರ ಏನ್ ಹತ್ರ ಇದೆಯೇನೆ ನಿಂತ್ಕೋ ಇಲ್ಲೇನೆ ಅನ್ಕೊಂಡು ನಿಂತ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಇಟ್ ವಾಸ್ ಓಕೆ ಅಲ್ಲಿ ಮಾತ್ರ. ಎನಿವೇಸ್ ಇವತ್ತಿನ ದಿನ ಚೆನ್ನಾಗಿತ್ತು. ಹೊಟ್ಟೆ ಹಸುವಾಗ್ತಿದೆ. ಸ್ವಲ್ಪ ಕೈಕಾಲು ತೊಳ್ಕೊಂಡು ಏನಾದ್ರು ತಿನ್ನೋಣ, ರಾತ್ರಿಗೆ ಅಡುಗೆ ಮಾಡೋಣ, ಆಮೇಲೆ ನಿಮಗೆ ಸೀರೆ ತೋರಿಸ್ತೀನಿ. ಓಕೆ.